ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ಮೇಷ್ಟ್ರೆ, ನಮಸ್ಕಾರ. ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ. ನಮ್ಮ ಮನೆ ಕಡೆ ಬಂದು ಶಾನ ದಿನ ಆಯ್ತು. ಮನೆಗೆಲ್ರು ಚಂದಕ್ಕವ್ರ? ಓಹ್, ಇಬ್ರು ಮಾಲೆ ಹಾಕಿದ್ದೀರಾ? ನಮಸ್ತೆ ಸ್ವಾಮಿ. ಸ್ವಾಮಿ ಶರಣ. ಮೇಷ್ಟ್ರೆ, ಏನು ಹಿಂಗಾಗ್ಬಿಟ್ಟಿದ್ದೀರಿ? ತಲೆ ತುಂಬ ಕೂದಿತ್ತು, ಎಲ್ಲ ಉದ್ರೋಗ್ಬಿಟ್ಟೈತೆ. ಏ ಸುಮ್ಕಿರಯ್ಯ. ಹೋಗ್ಲಿ ಬಿಡು ಪುಟ್ಟಕ್ಕ. ಮೇಷ್ಟ್ರೆ, ಯಾಕೆ ಸಪ್ಕಾಗ್ಬಿಟ್ರಿ? ನಿಮ್ಮ ಮನೆ ವಿಷಯ ತಿಳಿತು, ಮೆಸ್ ವಿಷಯ ಕೇಳಿ ತುಂಬ ದುಃಖ ಆಯಿತು. ಆದರೆ ನಿಮ್ಮ ಮಳಿಯಂದ್ರೆ ಮುಂದೆ ನಿಂತ್ಕೊಂಡು ಮೆಸ್ಸನ್ನು ಮತ್ತೆ ನಡೆಯೋಂಗೆ ಮಾಡಿದ್ರು ಅಂತ ಕೇಳಿ ತುಂಬ ಸಂತೋಷ ಆಯಿತು ಪುಟ್ಟಕ್ಕ. ಒಳ್ಳೇದಾಗಲಿ ನಿಮಗೆ. ಮಾತನಾಗಿರೋ ಸಂತೋಷ ನಿಮ್ಮ ಮಕ್ಕದ ಮೇಲೆ ಕಾಣ್ತಾ ಇಲ್ಲ ಮೇಷ್ಟ್ರೆ. ಏನಾಯ್ತು? ಮೊನ್ನೆ ಮೆಸ್ ಪೂಜೆಗೂ ನೀವು ಬರ್ನಿಲ್ಲ, ಯಾಕೆ? ಹುಷಾರಿರ್ಲಿಲ್ವೇ? ಹೌದು, ಯಾಕೆ ಸ್ವಾಮಿ ಒಂಥರ ಇದ್ದೀರಲ್ಲ, ಏನಾಯ್ತು? ಸಮಸ್ಯೆ ಹೇಳ್ಕೊಂಡ್ರು ಅದಕ್ಕೆ ಪರಿಹಾರ ಇಲ್ಲ. ಬದುಕಿರೋ ತನಕ ನಾನೇ ಅನುಭವಿಸ್ಬೇಕಷ್ಟೆ. ಸಮಸ್ಯೆ ಏನು ಅಂತ ಹೇಳಿ ಅದಕ್ಕೊಂದು ಪರಿಹಾರ ಹುಡುಕಮ್ಮ. ಮಾವಯ್ಯ ಸ್ವಾಮಿ ಹೇಳಿದ ದಿಟ, ಅದೇನಂತ ಹೇಳಿ ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ. ಅದೋ ವಿಷಯನ ಮನ್ಸಿಗೆ ಸ್ಯಾನ ಹಚ್ಕೊಂಡಂಗೆ ಕಾಣ್ತದೆ. ಆದರೆ ಹೇಗೆ ಹೇಳಬೇಕು ಅಂತಲೇ ತಿಳಿತಿಲ್ಲ. ಆದರೂ ಆ ವಿಷಯನ ನಿಮ್ಮಂತ ಹಂಚ್ಕೊಳ್ಳೋಣ ಅಂತ ಬಂದೀನಿ. ಅದು ತಲೆ ತಲಾಂತರದಿಂದ ನಮ್ಮ ಪೂರ್ವಿಕರು ಕಾಪಾಡ್ಕೊಂಡು ಬಂದಿರೋ ಜಮೀನನ್ನು ಯಾರೋ ಒಬ್ಬ ಬಿಸ್ನೆಸ್ ಮನ್ ಬಂದು ಆ ಬಡ್ ಜಮೀನು ಇಟ್ಕೊಂಡು ಏನು ಮಾಡ್ತೀರಾ, ನಿಮಗೆ ಬೇಕಾದಷ್ಟು ಹಣ ಕೊಡ್ತೀನಿ, ನನಗೆ ಕೊಟ್ಬಿಡು ಅಂತ ಬಲವಂತ ಮಾಡ್ತಿದ್ದಾನೆ. ಹಿಂಸೆ ಮಾಡ್ತಾ ಇದ್ದಾನೆ. ಏನು ಮಾಡೋದು ಅಂತಲೇ ನನಗೆ ದಿಕ್ಕೆ ತೋಚ್ತಿಲ್ಲ. ಮೇಷ್ಟ್ರೆ, ಒಳ್ಳೆ ರೇಟ್ ಬರೋಕ್ಕೂ ಪುಡಿ ಮೊದಲೇ ಬರ್ಡ್ ಭೂಮಿ ಅಂತಿದ್ದೀರಿ. ಈಗ ಅದು ಬರ್ಡ್ ಭೂಮಿ ಇರ್ಬೋದು, ಆದರೆ ಹಿಂದೆ ಲಕ್ಷಾಂತರ ಜನ ಹಸು ತೀರ್ತೈತೆ. ಈಗಲೂ ಅದನ್ನ ಬರಡು ನೆಲ ಅಂತ ಕರೆಯೋಕೆ ಹಿಂಸೆ ಆಗ್ತೈತೆ. ನಾನು ವ್ಯವಸಾಯ ಮಾಡದೆ ಆ ಭೂಮಿ ಬಿರುಕು ಬಿಟ್ಟಿರ್ಬೋದು ಅಷ್ಟೇ. ಅಲ್ಲ ಮೇಷ್ಟ್ರೆ, ಆಗಲೇ ವ್ಯವಸಾಯ ಮಾಡೋಕ್ಕಾಗಿಲ್ಲ ಅಂದ್ರಿ, ಈಗ ಈ ವಯಸ್ಸಿನಾಗ ಮಾಡೋಕ್ಕಾಯ್ತದ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಸ್ಕೊಂಡು ಕೊಟ್ಬಿಡಿ. ಆ ಭೂಮಿ ಮ್ಯಾಗೆ ನಮ್ಮ ಅಪ್ಪ ಅಮ್ಮ ಓಡಾಡಿದ ಹೆಜ್ಜೆ ಗುರ್ತಿದೆ, ಅವ್ರ ನೆನಪಿದೆ. ಆ ಭೂಮಿನ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಜಮೀನ ನೀವು ಯಾರಿಗಾರ ಕೊಡೋದು ಬಿಡೋದು ನಿಮ್ಮ ಇಷ್ಟ. ಆದರೆ ಯಾರು ಬಲವಂತವಾಗಿ ಕಿತ್ಕೊಳ್ಳಂಗಿಲ್ವಲ್ಲ ಮೇಷ್ಟ್ರೆ? ಹೌದು ಹೌದು. ಕೊಡೋಕ್ಕಾಗಿಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಕೊಡಬೇಡಿ ಸ್ವಾಮಿ. ಆದರೂ ಅವ್ರು ಕೊಡ್ತಿರೋ ಹಿಂಸೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಈಗಲೇ ಭೂಮಿ ಖರೀದಿ ಮಾಡಕ್ಕೆ ಬಂದವ್ರಿಗೆ ಫೋನ್ ಹಾಕಿ ಜಮೀನು ತಗೋ ಬರಕ್ಕೆ ಹೇಳಿ. ಹೇಳಿ ಮೇಷ್ಟ್ರೆ, ಸ್ವಾಮಿಗಳು ಸಹಾಯ ಮಾಡ್ತಾರೆ. ನೀವುಗಳೆಲ್ಲ ಬಂದಿದ್ದು ಸ್ಯಾನೆ ಸಂತೋಷ ಆಯ್ತು. ನಿಮ್ಮನ್ನು ನಂಬಿ ಬಂದವ್ರನ್ನ ಕೈ ಬಿಡೋಕ್ಕಿಲ್ಲ ಅಂತ ಗೊತ್ತದೆ.
ಅದಕ್ಕೆ ನಿಮ್ಮ ಹತ್ರ ಒಂದು ತುಂಬ ಮುಖ್ಯವಾದ ವಿಷಯ ತಗೊಂಬಂದೀನಿ ಅಮ್ಮವ್ರೆ. ವಾ ಏನದು ಹೇಳಿ. ಇವರು ನಂಗೆ ತುಂಬ ಪರಿಚಯ ಇರೋ ವ್ಯಕ್ತಿ, ಶ್ಯಾಮ್ ಪ್ರಸಾದ್ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವರು ಪಾರ್ಟಿಗೆ ತುಂಬ ಬೇಕಾದವರು. ಬೆಂಗಳೂರಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಸಂತೋಷ. ಈಗ ನನ್ನಿಂದ ಏನಾಗಬೇಕು? ಈಗ ನಮ್ಮೂರಲ್ಲೇ ಫ್ಯಾಕ್ಟ್ರಿ ತೆಗೆದು ಸ್ಥಳೀಯ ಯುವಕರಿಗೆ ಕೆಲಸ ಕೊಡಬೇಕು ಅಂತಿದ್ದಾರೆ. ಓ ಒಳ್ಳೆ ಇಸ್ಯ, ಒಳ್ಳೆ ಇಸ್ಯ. ವಿಷಯ ಒಳ್ಳೆಯದೇ ಆದರೂ ಜಾಗ ಕೊಡೋಕ್ಕೆ ಸ್ವಲ್ಪ ತಕರಾರು ಮಾಡ್ತಾ ಇದ್ದಾರೆ. ನೋಡಿ, ಇವ್ರು ನೋಡಿರೋ ಜಾಗ ಏನಾನ ವ್ಯವಸಾಯ ಮಾಡೋ ಜಾಗ ಆಗಿದ್ರೆ ಅದನ್ನ ಯಾರೂ ಕೊಡೋಕ್ಕಿಲ್ಲ. ಈಗೆಲ್ಲ ತೊಂದರೆ ಆಗಬಾರ್ದು ಅಂತಲೇ ನಾನು ಬರಡು ಭೂಮಿನ ಆಯ್ಕೆ ಮಾಡ್ಕೊಂಡಿರೋದು ಮೇಡಮ್. ಏನೋ ಬೋರ್ಡ್ ಭೂಮಿನ ಕೊಡಕ್ಕಿಲ್ವಂತ? ಹ್ಞೂ ಅಮ್ಮವ್ರೆ, ಇದೇ ಸಮಸ್ಯೆಗೆ ನೀವು ಪರಿಹಾರ ಕೊಡಿಸ್ಬೇಕು. ನಾನೇ ಓಡಾಡಿ ಕೆಲಸ ಮುಗಿಸೋಣ ಅಂತಿದ್ದೆ, ಆದರೆ ಪಾರ್ಟಿ ಕೆಲಸ ತುಂಬ ಇದೆ ಅಮ್ಮವ್ರೆ. ಬೇಡ ಬಿಡಿ, ನಾನೇನು ಮಾಡ್ಕೊತೀನಿ. ಜಮೀನು ಕೊಡದೆ ಇರೋದಕ್ಕೆ ಕಾರಣ ಯೋನನ ಹೇಳೋರ? ಗೊತ್ತಿಲ್ಲ, ಅದನ್ನು ತಾವೇ ವಿಚಾರಿಸ್ಬೇಕು ಮೇಡಮ್. ಜಮೀನು ಓನರ್ಗೆ ತುಂಬ ವಯಸ್ಸಾಗಿದೆ. ಈ ವಿಚಾರವಾಗಿ ನಾನೇ ಅವರನ್ನು ಬಲವಂತ ಮಾಡಿದ್ರೆ ತಪ್ಪಾಗುತ್ತೆ ಮೇಡಮ್. ಅದಕ್ಕೆ ಈ ವಿಷಯನ ನಿಮ್ಮವರೆಗೂ ತೊಗೊಂಡು ಬಂದಿದ್ದೀವಿ ಮೇಡಮ್. ಬೋರ್ಡ್ ಭೂಮಿ ಅಂತ ಹೇಳ್ತಿದ್ದೀರಾ? ನೀವು ಮಾಡೋ ಫ್ಯಾಕ್ಟ್ರಿಯಿಂದ ನಮ್ಮ ಊರಿನವ್ರಿಗೆ ಒಳ್ಳೇದಾಗ್ತೈತೆ ಅಂದರೆ ಖಂಡಿತವಾಗ್ಲೂ ನಾನೇ ಮುಂದೆ ನಿಂತು ಆ ಜಾಗ ನಿಮಗೆ ಕೊಡಿಸ್ತೀನಿ. ಮೇಡಮ್, ಇದೇ ಥರ ತುಂಬ ಜನ ಹೇಳ್ತಾರೆ, ಆದರೆ ಸಮಯಕ್ಕೆ ಸರಿಯಾಗಿ ಕೈ ಕೊಟ್ಬಿಡ್ತಾರೆ. ಇದೇನು ಸಾಹೇಬ್ರೆ ಹಿಂಗಂತ ಇದ್ದೀರಾ? ನಮ್ಮ ಬಂಗಾರಮ್ಮ ಅವರು ಕೊಟ್ಟ ಮಾತಿಗೆ ಎಂದು ತಪ್ಪೋರಲ್ಲ. ಮಾತು ಕೊಟ್ಟು ತಪ್ಪೋನು ನೋಡಿದ್ದೀನಿ. ಸರಿ, ಇದು ಒಂದಾಗಲಿ ಮೇಡಮ್. ನಾನು ಈಗಲೇ ಒಂದು ವಿಷಯನ ಕ್ಲಿಯರ್ ಮಾಡಿಬಿಡ್ತೀನಿ. ತಮ್ಮ ಕಮಿಷನ್ ಎಷ್ಟು ಅಂತ ಹೇಳ್ಬಿಟ್ರೆ ಈಗಲೇ ನಾನು ಸೆಟ್ಲ್ ಮಾಡ್ತೀನಿ ಮೇಡಮ್. ಯಾರ ರೀತಿಯ ನನಗೆ ಗೊತ್ತಿಲ್ಲ, ಆದ್ರೆ ಈ ಬಂಗಾರಮ್ಮ ದುಡ್ಡುಗೋಸ್ಕರ ಕೆಲಸ ಮಾಡೋಳಲ್ಲ. ಜನಕ್ಕೆ ನೀವು ಮಾಡೋ ಕೆಲಸದಿಂದ ಉಪಯೋಗ ಆಗ್ತೈತೆ ಅನ್ನೋಂಗಿದ್ರೆ ನಾನು ಆ ಜಾಗನ ನಿಮಗೆ ಕೊಡ್ಸೋಕ್ಕೆ ಸಿದ್ಧ. ನಾನು ನಿಮಗೆ ಮಾತು ಕೊಡ್ತೀನಿ, ಈ ಬಂಗಾರಮ್ಮನ ಮಾತು ಕಡ್ಡಿ ತುಂಡಾದಂಗೆ. ಅದು ಯಾರೇ ಅಡ್ಡ ಬರಲಿ, ಆ ಜಾಗನ ನಾನು ನಿಮಗೆ ಕೊಡಿಸ್ತೀನಿ. ಮೇಡಮ್, ಜಮೀನು ಓನರ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಗುರುಗಳೇ, ಏನು ಯೋಚನೆ ಮಾಡಿದ್ರಿ? ನಾನು ಜಮೀನ್ ಹತ್ರನೇ ಬರ್ತೀನಿ, ಅಲ್ಲೇ ನನ್ನ ನಿರ್ಧಾರ ಹೇಳ್ತೀನಿ. ಸರಿ ಸರಿ, ನಾನು ಈಗಲೇ ಬರ್ತೀನಿ. ಸರಿ ಮೇಡಮ್, ಈಗಲೇ ಜಮೀನು ಹತ್ರ ಬರೋಕ್ಕೆ ಹೇಳ್ತಾ ಇದ್ದಾರೆ. ಪುಟಕ್ಕ, ಜಮೀನ್ ಹತ್ರ ಬರ್ತಾರಂತೆ. ವಾ, ಹಂಗಾರೆ ಒಳ್ಳೇದಾಯ್ತು. ನೀವೆಲ್ಲ ಒಳ್ಳಿ, ನಾನು ಹಿಂದೆನೆ ಬರ್ತೀನಿ. ಅಮ್ಮವ್ರೆ, ಮಿಕ್ಕಿದ ಜವಾಬ್ದಾರಿ ಎಲ್ಲ ನಿಮ್ದೇನೆ. ಇವನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ನಲ್ಲ, ನಾನು ಬರ್ತೀನಿ. ಒಳ್ಳಿ ಬರ್ತೀವಿ ಅಮ್ಮವ್ರೆ. ಬರ್ತೀವಿ. ನಮಸ್ಕಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.